ಗೈಸ್, ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2020ರಲ್ಲಿ ರಿಲೀಸ್ ಆಗಿದ್ದ ದ ನೈಟ್ ಹೌಸ್ ಎಂಬ ಹಾಲಿವುಡ್ ಹಾರರ್ ಮೂವಿ. ಈ ಮೂವಿಯ ಕಾನ್ಸೆಪ್ಟ್ ಏನಂದರೆ, 15 ವರ್ಷಗಳಿಂದ ಮದುವೆಯಾಗಿ ತುಂಬಾ ಸಂತೋಷದಿಂದ ಜೀವನ ಮಾಡ್ತಿದ್ದ ಬೆತ್ಲ ಗಂಡ ಓವನ್ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರ್ತಾನೆ. ತನ್ನ ಗಂಡನ ಸಾವಿನ ಹಿಂದಿರುವ ಮಿಸ್ಟ್ರಿಯನ್ನು ತಿಳಿದುಕೊಳ್ಬೇಕು ಅಂತ ಚೆಕ್ ಮಾಡ್ತಾ ಹೋದಾಗ ಮನೆಯಲ್ಲಿ ಒಂದು ವಿಚಿತ್ರ ಹಾಗೂ ನಿಗೂಢವಾದ ಬುಕ್ ಸಿಗುತ್ತೆ. ಜೊತೆಗೆ ನೋಡೋದಕ್ಕೆ ಆಲ್ಮೋಸ್ಟ್ ತನ್ನ ರೀತಿಯೇ ಇರುವ ಹಲವಾರು ಜನ ಹುಡುಗಿಯರ ಜೊತೆ ತನ್ನ ಗಂಡ ತೆಗೆಸಿಕೊಂಡಿರುವ ಫೋಟೋಸ್ಗಳು ಕೂಡ ಸಿಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯಿತು, ಬೆತ್ಲ ಗಂಡ ಓವನ್ಗೆ ಇದ್ದಕ್ಕಿದ್ದಾಗೆ ಏನಾಯಿತು, ಮನೆಯಲ್ಲಿರುವ ಆ ನಿಗೂಢವಾದ ಬುಕ್ ಯಾವುದು, ಹಾಗೂ ಆ ಫೋಟೋಸ್ಗಳ ಹಿಂದೆ ಮಿಸ್ಟರಿ ಏನು, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದು ಶಾಕಿಂಗ್ ಟ್ವಿಸ್ಟ್ಗಳಾದರೂ ಏನು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ನಲ್ಲಿ ಅವರ ಗಂಡನ ಅಂತಿಮ ಸಂಸ್ಕಾರ ಮುಗಿಸ್ಕೊಂಡು ಈ ಮೂವಿ ಹೀರೋಯಿನ್ ಬೆತ್ ಲೇಕ್ ಹತ್ರ ಇರುವ ಅವರ ಮನೆಗೆ ಒಬ್ಳೇ ಬರ್ತಾಳೆ. ಆ ದಿನ ನೈಟ್ ಮಾಡ್ಕೊಂಡು ತನ್ನ ಗಂಡನಿಗೆ ಇದ್ದಾಗಿದ್ದ ಹಾಗೆ ಏನಾಯಿತು, ಆತ ಯಾಕೆ ಸೂಸೈಡ್ ಮಾಡ್ಕೊಂಡ ಅಂತ ಬೆತ್ ತುಂಬಾನೇ ಯೋಚನೆ ಮಾಡ್ತಿದ್ದಾಳೆ. ಅದೇ ದುಃಖದಲ್ಲಿ ಆ ದಿನ ರಾತ್ರಿ ಅವರ ಮದುವೆ ವಿಡಿಯೋ ನೋಡ್ತಾ ತುಂಬಾನೇ ಡ್ರಿಂಕ್ಸ್ ಮಾಡಿ ಮಲಗಿರ್ತಾಳೆ. ಆದರೆ ಮಿಡ್ ನೈಟಲ್ಲಿ ಮನೆಯಲ್ಲಿ ಯಾರೋ ಓಡಾಡ್ತಿರೋ ಸೌಂಡ್ ಆಗಿ ಬೆತ್ಗೆ ಎಚ್ಚರ ಆಗುತ್ತೆ. ಭಯದಿಂದನೇ ಹೊರಗಡೆ ಬಂದು ಮನೆಯೆಲ್ಲ ಚೆಕ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಕಿಚನ್ ಒಳಗಡೆ ಒಂದು ಕಪ್ಪು ಬಣ್ಣದ ಮನುಷ್ಯನ ಆಕೃತಿ ನಿಂತಿರೋ ಥರ ಕಾಣಿಸುತ್ತೆ. ಬೆತ್ ಧೈರ್ಯ ಮಾಡಿ ತಕ್ಷಣ ಹೋಗಿ ಕಿಚನ್ ಡೋರ್ ಓಪನ್ ಮಾಡ್ತಾಳೆ, ಆದರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಈಗ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ರೆಡಿಯಾಗಿ ಕೆಲಸಕ್ಕೆ ಹೋಗುವಾಗ ಮನೆಯ ಮುಂದೆ ಇರುವ ಲೇಕಿಂದ ಇವರ ಮನೆ ಕಡೆ ಯಾರೋ ನಡೆದುಕೊಂಡು ಬಂದಿರೋ ರೀತಿ ಕೆಸರಿನ ಫುಟ್ ಮಾರ್ಕ್ಗಳಿದೆ. ಆ ಫುಟ್ ಮಾರ್ಕ್ಸ್ ನೋಡ್ತಿದ್ದಾಗ ಗನ್ ಫೈರ್ ಸೌಂಡ್ ಕೇಳಿ ಬೆತ್ಗೆ ತುಂಬಾನೇ ಗಾಬರಿ ಆಗುತ್ತೆ. ಯಾಕಂದ್ರೆ ಆ ಲೇಕ್ ಹತ್ರ ಇವಳ ಮನೆ ಬಿಟ್ರೆ ಹತ್ರದಲ್ಲಿ ಬೇರೆ ಯಾವುದು ಮನೆ ಇರೋದಿಲ್ಲ. ಬೆತ್ ಅಲ್ಲಿಂದ ಹೊರಟೋಗ್ತಾಳೆ. ಬೆತ್ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ತನ್ನ ಗಂಡನ ಸಾವಿನ ದುಃಖವನ್ನು ಮರೆಯೋದಕ್ಕೆ ಸಾಧ್ಯವಾಗುತ್ತೆ. ಸರಿಯಾಗಿ ಕೆಲಸ ಮಾಡೋಕೆ ಆಗ್ತಿಲ್ಲ. ಬೇಜಾರಾದ್ರೆ ವಾಪಸ್ ಮನೆಗೆ ಬಂದಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಮೇಲ್. ಇವಳನ್ನ ಮಾತಾಡಿಸ್ತಾನೆ. ಬೆತ್ಲ ಗಂಡ ಓವನ್ ಬದುಕಿದ್ದಾಗ ಮೇಲ್ಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ. ಸೊ ಏನಾದ್ರೂ ಎಲ್ಪ್ ಬೇಕಿದ್ರೆ ಕೇಳಿ ಅಂತ ಹೇಳಿ ಸಮಾಧಾನ ಮಾಡಿ ಅಲ್ಲಿಂದ ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಬೆತ್ ಅವ್ರ ಗಂಡನ ವಸ್ತುಗಳನ್ನ ಎತ್ತಿ ಇಡಬೇಕಾದ್ರೆ ಒಂದು ಡ್ರಾಯಿಂಗ್ ಬುಕ್ ಸಿಗುತ್ತೆ. ಆ ಬುಕ್ನ ಓಪನ್ ಮಾಡಿ ನೋಡಿದಾಗ ಇವಳು ಸ್ಟೇ ಮಾಡ್ತಿರೋ ಆ ಮನೆಯ ಡಿಸೈನ್ನ ಮಿರರ್ ಶೇಪ್ನಲ್ಲಿ ಬರ್ದಿರ್ತಾನೆ. ಬೆತ್ಗೆ ಆ ಡ್ರಾಯಿಂಗ್ ಏನು ಅಂತಾನೆ ಅರ್ಥ ಆಗೋದಿಲ್ಲ. ಆ ಬುಕ್ನ ಕ್ಲೋಸ್ ಮಾಡಿ ಮಲ್ಕೊಂಡಿದ್ದಾಳೆ. ಸಡನ್ ಆಗಿ ಬೆಳಗಿನ ಜಾವ 5:30ಕ್ಕೆ ಮನೆಯಲ್ಲಿರುವ ಸೌಂಡ್ ಸಿಸ್ಟಮ್ ಆಟೋಮೆಟಿಕ್ ಆಗಿ ಆನ್ ಆಗಿ ಸಾಂಗ್ ಪ್ಲೇ ಆಗೋದಕ್ಕೆ ಶುರು ಆಗುತ್ತೆ. ಆ ಶಬ್ದ ಕೇಳಿ ಎಚ್ಚರ ಆಗುತ್ತೆ. ಬೆತ್ಗೆ ತುಂಬಾ ಭಯ ಆಗ್ತಿದೆ. ಅದೇ ಟೈಮ್ಗೆ ಮೊಬೈಲ್ ಮೆಸೇಜ್ ಬರುತ್ತೆ. ನೋಡಿದ್ರೆ ಶಾಕಿಂಗ್ಲಿ ಸತ್ತೋಗಿರೋ ಇವಳ ಗಂಡನ ನಂಬರಿಂದ ಮಿಸ್ ಯು ಕಮ್ ಡೌನ್ ಅಂತ ಮೆಸೇಜ್ ಬಂದಿದೆ. ಯಾರು ಇರ್ಬೋದು ಅಂತ ಹೂ ಇಸ್ ದಿಸ್ ಅಂತ ಕೇಳ್ತಿದ್ದಾಳೆ. ಅಷ್ಟೊತ್ತಿಗೆ ಮ್ಯೂಸಿಕ್ ಪ್ಲೇ ಆಗೋದು ಸ್ಟಾಪ್ ಆಗುತ್ತೆ. ಈಗ ಮತ್ತಷ್ಟು ಎದುರುಕೊಂಡು ಆ ನಂಬರ್ಗೆ ಬೆತ್ ಕಾಲ್ ಮಾಡ್ತಾಳೆ. ಆ ಕಾಲ್ ರಿಸೀವ್ ಮಾಡಿದಾಗ ನಿಜವಾಗಿಯೂ ಅವಳು ಗಂಡ ಆ ಕಡೆಯಿಂದ ಮಾತಾಡ್ತಾ ಇದ್ದಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ಬೆಳಗ್ಗೆ ಬೆತ್ಗೆ ಎಚ್ಚರವಾದಾಗ ಇದುವರೆಗೆ ತನ್ನ ಜೊತೆ ನಡೆದಿದ್ದು ಕನಸ ಅಥವಾ ನಿಜವಾ ಅಂತ ಮತ್ತೆ ಕನ್ಫ್ಯೂಸ್ ಶುರುವಾಗುತ್ತೆ. ತಕ್ಷಣ ಅವಳ ಮೊಬೈಲ್ ಚೆಕ್ ಮಾಡಿದ್ರೆ ಯಾವುದೇ ಮೆಸೇಜ್ ಬಂದಿಲ್ಲ. ಹೊರಗಡೆ ಹೋಗಿ ಕಾರ್ನಲ್ಲಿರೋ ತನ್ನ ಗಂಡನ ಫೋನ್ ನ ಚೆಕ್ ಮಾಡಿದಾಗ ಇಂದಿನ ರಾತ್ರಿ ಈ ಫೋನ್ ನಿಂದ ತನ್ನ ನಂಬರ್ಗೆ ಯಾವುದೇ ಮೆಸೇಜ್ ಬಂದೇ ಇಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ನಂತರ ಹಾಗೆ ಫೋನ್ ಗ್ಯಾಲರಿನ ಚೆಕ್ ಮಾಡ್ತಿದ್ದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ನೋಡೋದಕ್ಕೆ ಆಲ್ಮೋಸ್ಟ್ ಬೆತ್ ರೀತಿನೇ ಇರುವ ಒಬ್ಬ ಹುಡುಗಿಯ ಫೋಟೋ ಇದೆ. ಅದನ್ನ ನೋಡಿದ ಬೆತ್ಗೆ ಅಷ್ಟಕ್ಕೂ ಈ ಹುಡುಗಿ ಯಾರು, ಇವಳ ಫೋಟೋ ಯಾಕೆ ತನ್ನ ಗಂಡನ ಮೊಬೈಲ್ ನಲ್ಲಿದೆ ಅಂತ ಡೌಟ್ ಶುರು ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ತನ್ನ ಫ್ರೆಂಡ್ ಆಗಿರುವ ಕ್ಲಿಯರಾಗೆ ಆ ಫೋಟೋ ತೋರಿಸ್ತಿದ್ದಾಳೆ. ಮೊದಲಿಗೆ ಕ್ಲಿಯರ್ ಆ ಫೋಟೋ ನೋಡಿ ಕನ್ಫ್ಯೂಸ್ ಆಗಿ ಈ ಫೋಟೋದಲ್ಲಿರೋದು ನೀನೇ ಅಲ್ವಾ ಅಂತ ಬೆತ್ಲನ್ನ ಕೇಳ್ತಾಳೆ. ಅದಕ್ಕೆ ಬೆತ್ ಅದು ಖಂಡಿತ ನಾನಲ್ಲ, ಯಾಕಂದ್ರೆ ನನ್ನ ಬಳಿ ಆ ರೀತಿಯ ಡ್ರೆಸ್ ಇಲ್ಲ ಅಂತ ಕ್ಲಾರಿಫೈ ಮಾಡ್ತಾಳೆ. ಅದಕ್ಕೆ ಕ್ಲಿಯರಾ ನಿನ್ನ ಹಾಗೆ ಯಾರೋ ಹುಡುಗಿ ಇರಬೇಕು, ನಿಂಗೆ ತೋರ್ಸೋಕಂತ ಓವನ್ ಫೋಟೋ ತೊಗೊಂಡಿರ್ಬೇಕು ಅಂತ ಹೇಳ್ತಾಳೆ. ಅದೇ ದಿನ ನೈಟ್ ಬೆತ್ ಕ್ಲಿಯರಾ ಇಬ್ರು ಅವ್ರ ಫ್ರೆಂಡ್ಸ್ ಜೊತೆ ಡ್ರಿಂಕ್ಸ್ ಮಾಡ್ತಾ ನಡೆದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ಬೆತ್ ಮಲಗಿರುವಾಗ ಮತ್ತೆ ಜೋರಾದ ಶಬ್ದ ಕೇಳಿ ಹೊರಗಡೆ ಬಂದು ನೋಡಿದ್ರೆ 4-5 ಜನ ಹುಡುಗಿಯರು ಲೇಕ್ಗೆ ಬೀಳ್ತಾರೆ. ಹತ್ರ ಹೋಗಿ ನೋಡಿದ್ರೆ ಯಾರೂ ಇಲ್ಲ. ಟಾರ್ಚ್ ಆನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಬೋಟ್ನಿಂದ ಇವಳ ಮನೆ ಕಡೆ ಯಾರು ನಡೆದುಕೊಂಡು ಬಂದಿರುವ ಹಾಗೆ ರಕ್ತದಲ್ಲಿ ಮೂಡಿರುವ ಫುಟ್ ಮಾರ್ಕ್ಸ್ಗಳಿದೆ. ಈಗ ಬೆತ್ಗೆ ಭಯ ಆಗಿ ಒಂದು ವೇಳೆ ನನ್ನ ಗಂಡನ ಆತ್ಮವೇ ನನಗೆ ತೊಂದರೆ ಕೊಡುತ್ತಿರಬಹುದಾ ಅಂತ ಓವನ್ ಇಲ್ಲಿರೋದು ನೀನೇನ ಅಂತ ಕೇಳ್ತಿದ್ದ ಹಾಗೆ ಬೆತ್ ಪ್ರಜ್ಞೆ ತಪ್ಪಿ ಆ ಬೋಟ್ನ ಒಳಗಡೆ ಬಿದ್ದು ಬಿಡ್ತಾಳೆ. ಈಗ ಆ ಬೋಟ್ ಆಟೋಮೆಟಿಕ್ ಆಗಿ ಬೆತ್ಲನ್ನ ಇನ್ನೊಂದು ದಡದ ಕಡೆ ಕರೆದುಕೊಂಡು ಹೋಗುತ್ತೆ. ಸ್ವಲ್ಪ ಟೈಮ್ ಆದ್ಮೇಲೆ ಬೆತ್ಗೆ ಎಚ್ಚರವಾದಾಗ ಬೋಟ್ ಒಂದು ಮನೆಯ ಮುಂದೆ ಹೋಗಿ ನಿಂತಿರುತ್ತೆ. ಗೈಸ್, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಆ ಮನೆ ನೋಡೋದಕ್ಕೆ ಸೇಮ್ ಬೆತ್ಲ ಮನೆ ರೀತಿನೇ ಇದೆ, ಆದ್ರೆ ನೋಡೋದಕ್ಕೆ ಮಾತ್ರ ರಿವರ್ಸ್ ಶೇಪ್ ನಲ್ಲಿ ಇದೆ. ಈಗ ಬೆತ್ಗೆ ಶಾಕ್ ಆಗಿ ಅಷ್ಟಕ್ಕೂ ಈ ಮನೆ ಯಾರ್ದು ಅಂತ ನೋಡ್ತಿರುವಾಗ ಶಾಕಿಂಗ್ಲಿ ಮನೆ ಒಳಗಡೆ ನೋಡೋದಕ್ಕೆ ಇವಳ ಹಾಗೆ ಇರುವ ಹಲವಾರು ಹುಡುಗಿಯರ ಜೊತೆ ಇವಳ ಗಂಡ ನಿಂತಿರುವ ರೀತಿ ಕಾಣಿಸ್ತಿದೆ. ಏನು ಅಂತ ಹೊರಗಡೆ ಹೋಗಿ ನೋಡ್ಬೇಕು ಅಂತ ಡೋರ್ ಓಪನ್ ಮಾಡ್ತಿದ್ದಂಗೆ ಬೆತ್ಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ನೋಡಿದ್ರೆ ಬೆಳಗ್ಗೆ ಆಗಿದೆ. ಇದೆಲ್ಲ ಕನಸು ಅಂತ ಗೊತ್ತಾಗುತ್ತೆ. ಈಗ ಬೆತ್ ಖಂಡಿತ ನನ್ನ ಗಂಡನ ಸಾವಿನ ಹಿಂದೆ ಏನೋ ಮಿಸ್ಟ್ರಿ ಇದೆ, ಅದನ್ನ ಫೈಂಡ್ ಔಟ್ ಮಾಡಲೇಬೇಕು ಅಂತ ಅವನು ಯೂಸ್ ಮಾಡ್ತಿದ್ದ ಲ್ಯಾಪ್ಟಾಪ್ ನ ಓಪನ್ ಮಾಡ್ತಾಳೆ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಬೆತ್ಲ ಗಂಡನ ಲ್ಯಾಪ್ಟಾಪ್ ನಲ್ಲಿ ನೋಡೋದಕ್ಕೆ ಅವಳ ಹಾಗೆ ಇರುವ ಹಲವಾರು ಜನರ ಹುಡುಗಿಯರ ಫೋಟೋಸ್ ಇವೆ. ಈಗ ಮತ್ತಷ್ಟು ಶಾಕ್ ಆಗಿ ಅಷ್ಟಕ್ಕೂ ನನ್ನ ಗಂಡ ಯಾಕೆ ಈ ರೀತಿ ಹುಡುಗಿಯರ ಫೋಟೋಸ್ಗಳನ್ನ ಕಲೆಕ್ಟ್ ಮಾಡಿದ್ದಾನೆ, ಅಷ್ಟಕ್ಕೂ ತನ್ನ ಗಂಡನ ಇಂಟೆನ್ಷನ್ ಆದ್ರೂ ಏನಾಗಿತ್ತು, ಆತ ಒಂದು ವೇಳೆ ಬೇರೆ ಹುಡುಗಿಯರ ಜೊತೆ ಅಫೇರ್ನಲ್ಲಿ ಇದ್ನ ಅಂತ ಡೌಟ್ ಶುರು ಆಗುತ್ತೆ. ನಂತರ ಅವಳಿಗೆ ಕನಸಿನಲ್ಲಿ ಕಂಡಿದ್ದ ಆ ಮನೆ ನಿಜವಾಗಿಯೂ ಕಾಡಿನ ಒಳಗಡೆ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಹೋಗ್ತಿದ್ದಾಳೆ. ಅಲ್ಲಿ ಓವನ್ನ ಫ್ರೆಂಡ್ ಆಗಿರುವ ಮೇಲ್ ನಾಯಿ ಜೊತೆ ವಾಕಿಂಗ್ ಮಾಡ್ತಾ ಬರ್ತಿದ್ದಾನೆ. ಬೆತ್ನ ನೋಡಿ ಏನು ಅಂತ ವಿಚಾರಿಸ್ತಾನೆ.
ಹೋಗ್ತಾನೆ. ಆಗ ಬೆತ್ ಕಾಡಿನಲ್ಲಿ ನಮ್ಮ ಮನೆ ಹಾಗೆ ಯಾವ್ದಾದ್ರು ಮನೆ ಇದೆ ಅಂತ ನೋಡೋದಕ್ಕೆ ಬಂದೆ ಅಂತ ಹೇಳಿ ಅಲ್ಲಿಂದ ಹುಡ್ಕೋಕ್ ಸ್ಟಾರ್ಟ್ ಮಾಡಿದಾಗ ಶಾಕಿಂಗ್ಲಿ ನಿಜವಾಗಿಯೂ ಆ ಕಾಡಲ್ಲಿ ಒಂದು ಮನೆ ಇದೆ. ಅದು ನೋಡೋದಕ್ಕೆ ಬೆತ್ಲ ಮನೆ ಹಾಗೆ ಇದೆ. ಆ ಮನೆ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಮಾಟ ಮಂತ್ರಕ್ಕೆ ಯೂಸ್ ಮಾಡುವ ಹಲವಾರು ಕಡ್ಡಿಗಳನ್ನು ಚುಚ್ಚಿರುವ ಒಂದು ಗೊಂಬೆ ಸಿಗುತ್ತೆ. ಈಗ ಆ ಗೊಂಬೆನ ನೋಡ್ತಿದ್ದ ಹಾಗೇನೆ ಬೆತ್ಗೆ ಶಾಕ್ ಆಗುತ್ತೆ. ತಕ್ಷಣ ಬೆತ್ ಮೇಲ್ ಮನೆಗೆ ಹೋಗಿ ಗೊಂಬೆ ತೋರಿಸಿ ಏನಿದು ಅಂತ ಕೇಳ್ತಾಳೆ. ಆಗ ಮೇಲ್ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಗೈಸ್, ಮೇಲ್ ಈ ಹಿಂದೆ ತುಂಬಾ ಸಾರಿ ರಾತ್ರಿ ಹೊತ್ತು ಕಾಡಿಗೆ ಬೇಟೆಗೆ ಅಂತ ಹೋಗಿದ್ದಾಗ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಓಡಾಡ್ತಿರುವ ಬೆತ್ಲ ಗಂಡನ ಓವನ್ನ ನೋಡಿರ್ತಾನೆ. ಹಾಗೂ ಒಂದಿನ ಮಧ್ಯರಾತ್ರಿ ಅವನ ಜೊತೆ ನೋಡೋದಕ್ಕೆ ಸೇಮ್ ನಿನ್ನ ಹಾಗೆ ಇದ್ದ ಒಬ್ಬಳು ಹುಡುಗಿ ಹೋಗ್ತಿದ್ಲು ಅಂತ ಹೇಳ್ತಾನೆ. ಇವನ ಮಾತುಗಳನ್ನು ಕೇಳಿದ ಬೆತ್ಗೆ ಶಾಕ್ ಆಗಿ ಈ ವಿಷಯನ ಮೊದಲೇ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಮೇಲೆ ಈ ವಿಷಯನ ನಿನಗೆ ಇನ್ಫಾರ್ಮ್ ಮಾಡಬಾರ್ದು ಅಂತ ನಿನ್ನ ಗಂಡ ನನ್ನ ಹತ್ರ ಪ್ರಾಮಿಸ್ ತಗೊಂಡಿದ್ದ ಅಂತ ಹೇಳ್ತಾನೆ. ಈಗ ಬೆತ್ ತಕ್ಷಣ ಮನೆಗೆ ವಾಪಸ್ ಬಂದು ತನ್ನ ಗಂಡನ ಬೆಡ್ರೂಮ್ನ ಚೆಕ್ ಮಾಡಿದಾಗ ಕೇಡ್ರೋ ಎಂಬ ಒಂದು ವಿಚಿತ್ರವಾದ ಬುಕ್ ಸಿಗುತ್ತೆ. ಆ ಬುಕ್ನ ಓಪನ್ ಮಾಡಿ ನೋಡಿದಾಗ ಅದೊಂದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿರೋ ಬುಕ್ ಅಂತ ಗೊತ್ತಾಗುತ್ತೆ. ಆ ಬುಕ್ ಬಗ್ಗೆ ವೆಬ್ಸೈಟ್ ನಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗೋದೇನೆಂದ್ರೆ ಆ ಬುಕ್ ನಲ್ಲಿ ವುಡ್ ಗೊಂಬೆಗಳನ್ನ ಯೂಸ್ ಮಾಡಿಕೊಂಡು ಡೀಮನ್ ಎಂಟಿಟಿನ ಹೇಗೆ ಕನ್ಫ್ಯೂಸ್ ಮಾಡಬಹುದು ಅಂತ ತಿಳಿಸಲಾಗಿದೆ. ಆದ್ರೆ ನನ್ನ ಗಂಡ ಯಾಕೆ ಈ ರೀತಿಯ ಬುಕ್ ನ ಓದ್ತಿದ್ದ ಅಂತ, ಡೀಮನ್ ಎಂಟಿಟಿಗಳಿಂದ ಯಾರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದ ಅಂತ ತುಂಬಾನೇ ತಲೆ ಕೆಡುತ್ತೆ. ಹೀಗೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರುವಾಗ ಏನೋ ಒಂದು ಸೌಂಡ್ ಬರುತ್ತೆ. ಏನು ಅಂತ ನೋಡೋದಕ್ಕೆ ಹೋದ್ರೆ ಶಾಕಿಂಗ್ಲಿ ಅವಳ ಹಿಂದೆ ಮತ್ತದೇ ಕಪ್ಪು ಬಣ್ಣದ ಮನುಷ್ಯನ ಆಕೃತಿ ನಿಂತಿರೋದರ ಕಾಣಿಸುತ್ತೆ. ಈಗ ಬೆತ್ತಿಗೆ ಹೆದರಿಕೆ ಆಗ್ತಿದೆ. ತಕ್ಷಣ ಮುಂದೆ ಹೋಗಿ ನೋಡ್ತಾಳೆ, ಆದ್ರೆ ಅಲ್ಲಿ ಯಾರು ಕೂಡ ಇಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ತನ್ನ ಗಂಡ ಆ ಬುಕ್ ಪರ್ಚೇಸ್ ಮಾಡಿದ ಬುಕ್ ಸ್ಟೋರ್ಗೆ ಬಂದಿದ್ದಾಳೆ. ಟ್ವಿಸ್ಟ್ ಏನಂದ್ರೆ ಆ ಬುಕ್ ನ ಬಗ್ಗೆ ವಿಚಾರಿಸ್ತಾ ಇರ್ಬೇಕಾದ್ರೆ ತನ್ನ ಗಂಡನ ಮೊಬೈಲ್ ನಲ್ಲಿ ನೋಡಿದ ಒಬ್ಬಳು ಹುಡುಗಿ ಅಲ್ಲೇ ಕೆಲಸ ಮಾಡ್ತಿದ್ದಾಳೆ. ಈ ಹುಡುಗಿಯ ಹೆಸರು ಮೆಡೋಲಿನ. ಈಗ ಬೆತ್ತಿಗೆ ಶಾಕ್ ಆಗಿ ತಕ್ಷಣ ಆಕೆ ಬಳಿ ಹೋಗಿ, ನಿನಗೂ ನನ್ನ ಗಂಡನಿಗೂ ಏನ್ ಸಂಬಂಧ? ನಿನ್ನ ಫೋಟೋ ಯಾಕೆ ನನ್ನ ಗಂಡನ ಫೋನ್ ನಲ್ಲಿದೆ ಅಂತ ವಿಚಾರಿಸ್ತಾಳೆ. ಅದಕ್ಕೆ ಮೆಡೋಲಿನ್, ನಿಮ್ಮ ಗಂಡ ಆಗಾಗ ಬುಕ್ ಪರ್ಚೇಸಿಂಗ್ ಅಂತ ಇಲ್ಲಿಗೆ ಬರ್ತಿದ್ರು, ನಾವಿಬ್ರು ಫ್ರೆಂಡ್ಸ್ ಅಷ್ಟೇ, ಆದ್ರೆ ನೀವು ಅಂದುಕೊಳ್ತಿರೋ ರೀತಿ ನಮ್ಮ ಮಧ್ಯೆ ಯಾವುದೇ ಸಂಬಂಧ ಇರಲಿಲ್ಲ ಅಂತ ಹೇಳ್ತಾಳೆ. ನಂತರ ಆ ಬುಕ್ ಬಗ್ಗೆ ಕೇಳಿದಾಗ ಮೆಡೋಲಿನ್ಗೂ ಕೂಡ ಈ ಬುಕ್ ನ ಬಗ್ಗೆ ಹೆಚ್ಚಾಗಿ ಗೊತ್ತಿಲ್ಲ. ನಂತರ ಬೆತ್ ತನ್ನ ಫ್ರೆಂಡ್ ಕ್ಲೇರಾ ಮೀಟ್ ಮಾಡಿ ಅವಳ ಗಂಡ ಹಾಗೂ ಮೆಡೋಲಿನ ಜೊತೆ ಅಫೇರ್ ನಲ್ಲಿ ಇದ್ದ ಅಂತ ಡೌಟ್ ಬಗ್ಗೆ ಹೇಳ್ತಾಳೆ. ಅದಕ್ಕೆ ಕ್ಲೇರಾ ಮೋಸ್ಟ್ಲಿ ಬೆತ್ ಮೆಂಟಲ್ ಡಿಸ್ಟರ್ಬ್ ಆಗಿರ್ಬೋದು ಅಂತ ಆಕೆಗೆ ಸಮಾಧಾನ ಮಾಡಿ ಮನೆಗೆ ಕಳಿಸ್ತಾಳೆ. ಬೆತ್ ವಾಪಸ್ ಮನೆಗೆ ಬಂದಾಗ ಮೆಡೋಲಿನ್ ಅಲ್ಲಿಗೆ ಬಂದು ಆಗಲೇ ವೇಟ್ ಮಾಡ್ತಿದ್ದಾಳೆ. ಇಷ್ಟೊತ್ತಲ್ಲಿ ಇಲ್ಲಿ ಏನ್ ಮಾಡ್ತಾ ಇದೆಯಾ, ಏನ್ ವಿಷಯ ಅಂತ ಕೇಳ್ತಾಳೆ. ಆಗ ಮೆಡೋಲಿನ್ ಬೆತ್ಗೆ ಒಂದು ಟ್ವಿಸ್ಟ್ ರಿವೀಲ್ ಮಾಡ್ತಾಳೆ. ಕೆಲವು ತಿಂಗಳ ಹಿಂದೆ ಆಗಾಗ ನಮ್ಮ ಬುಕ್ ಸ್ಟೋರ್ಗೆ ಬರ್ತಿದ್ದ ನಿಮ್ಮ ಗಂಡವು ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ನನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದಿದ್ರು. ನನಗೊಂದು ಸರ್ಪ್ರೈಸ್ ಇದೆ ಅಂತ ಲೇಕ್ನ ಆ ಕಡೆ ದಡದಲ್ಲಿರುವ ಮನೆಗೆ ಕರೆದುಕೊಂಡು ಹೋದ್ರು. ಆ ಮನೆಗೆ ಹೋದಾಗ ನಿಮ್ಮ ಗಂಡ ನಾರ್ಮಲ್ ಆಗಿದ್ರು, ಆದರೆ ಇದ್ದಕ್ಕಿದ್ದಾಗೆ ನನ್ನ ಕತ್ತನ್ನು ಇಸ್ಕೋದಕ್ಕೆ ಪ್ರಯತ್ನ ಪಟ್ಟು ನನಗೆ ತುಂಬಾನೇ ಭಯ ಆಗಿ ಓವನ್ ಅಂತ ಜೋರಾಗಿ ಕಿರ್ಚ್ಕೊಳ್ತಿದ್ದೆ. ಆಗ ನನ್ನ ಕತ್ತನ್ನು ಬಿಟ್ರು. ನಂತರ ನನ್ನಿಂದ ತಪ್ಪಾಯ್ತು ಅಂತ ಸಾರಿ ಕೇಳಿ ನನ್ನ ತಕ್ಷಣವೇ ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಡ್ರಾಪ್ ಮಾಡಿದ್ರು. ನಿಮ್ಮ ಗಂಡ ಆ ದಿನ ತುಂಬಾನೇ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಿದ್ರು. ಅದೇ ಕೊನೆಯ ಬಾರಿ ನಿಮ್ಮ ಗಂಡನ ನೋಡಿದ್ದು ಅಂತ ಹೇಳ್ತಿದ್ದಾಳೆ. ಈ ಮಾತುಗಳನ್ನು ಕೇಳಿದ ಬೆತ್ಗೆ ತುಂಬಾನೇ ಶಾಕ್ ಆಗಿ ಆಕೆಯನ್ನು ತಕ್ಷಣ ಮನೆಗೆ ಕಳಿಸಿಕೊಟ್ಟು ಲೇಕ್ನ ಆ ಕಡೆ ದಡದಲ್ಲಿರುವ ಆ ಮನೆ ಕಡೆ ಬಂದಿದ್ದಾಳೆ. ತನ್ನ ಗಂಡನ ಆತ್ಮ ಇಲ್ಲೇ ಇದೆ ಅಂದುಕೊಂಡು ಮುಂದೆ ಬರೋದಕ್ಕೆ ಹೇಳ್ತಿದ್ದಾಳೆ. ಹಾಗೆ ಮನೆಯ ಬೇಸ್ಮೆಂಟ್ ಮೇಲೆ ಹೋಗ್ತಿದ್ದಾಳೆ. ಅಲ್ಲಿಗೆ ಹೋದ ಬೆತ್ ಒಂದೇ ಸಾರಿ ಬೆಚ್ಚಿ ಬೀಳ್ತಾಳೆ. ಯಾಕಂದ್ರೆ ತನ್ನ ಗಂಡನ ಲ್ಯಾಪ್ಟಾಪ್ ನಲ್ಲಿ ನೋಡಿದ ಅಷ್ಟು ಜನ ಹುಡುಗಿಯರ ಕೊಳುತ್ತಿರುವ ಡೆಡ್ ಬಾಡಿಗಳು ಪ್ಲಾಸ್ಟಿಕ್ ಚೀಲದಲ್ಲಿ ಕಟ್ಟಿ ಇಟ್ಟಿದ್ದಾನೆ. ಹೀಗೆ ಆ ಡೆಡ್ ಬಾಡಿಗಳನ್ನು ನೋಡ್ತಿದ್ದ ಹಾಗೆ ಜೋರಾಗಿ ಕಿರಿಸುತ್ತಾ ಬೆತ್ ವಾಪಸ್ ತನ್ನ ಮನೆಗೆ ಓಡಿ ಬರ್ತಾಳೆ. ಈಗ ಬೆತ್ ಅಳುತ್ತಾ ಅವಳ ಮೊಬೈಲ್ನಿಂದ ಓವನ್ ನಂಬರ್ಗೆ ಕಾಲ್ ಮಾಡಿ ನೀನು ಇಲ್ಲೇ ಇದೆ ಅಂತ ಗೊತ್ತು ಬಾ ಅಂತ ತನ್ನ ಗಂಡನ ಆತ್ಮವನ್ನು ಕರೆದಾಗ ಸಡನ್ ಆಗಿ ಮ್ಯೂಸಿಕ್ ಸಿಸ್ಟಮ್ ಆನ್ ಆಗುತ್ತೆ. ಗ್ಲಾಸ್ ಮೇಲೆ ಐ ಆಮ್ ಹಿಯರ್ ಅಂತ ಬರ್ದಿರೋದನ್ನ ನೋಡ್ತಾ ಹಾಗೆ ಹಿಂದೆ ತಿರುಗಿ ನೋಡಿದ್ರೆ ಆ ಆತ್ಮ ಈಕೆ ಮುಂದೆ ಬಂದು ಇವಳನ್ನ ಟಚ್ ಮಾಡುತ್ತೆ. ಬೆತ್ ಎಮೋಷನಲ್ ಆಗಿ ಓವನ್ ಅಂತ ತನ್ನ ಗಂಡನ ಹೆಸರನ್ನು ಕರೀತಾ ಅದನ್ನ ಹಗ್ ಮಾಡ್ತಿದ್ದಾಳೆ. ಸಡನ್ ಆಗಿ ಮಿರರ್ನಲ್ಲಿ ಇವಳ ಗಂಡ ಇವಳ ರೀತಿ ಇರುವ ಹುಡುಗಿಯರನ್ನೆಲ್ಲ ಹೇಗೆಲ್ಲ ಕೊಲೆ ಮಾಡಿದ ಅಂತ ಕಾಣಿಸ್ತಾ ಇದೆ. ಬೆತ್ ಎದುರುಕೊಂಡು ಹೊರಗಡೆ ಹಾಲ್ಗೆ ಓಡಿ ಬಂದಾಗ ಸೋಫಾದ ಮೇಲೆ ಇವಳ ಗಂಡನ ಆತ್ಮ ಕೂತಿರೋ ರೀತಿ ಕಾಣಿಸ್ತಾ ಇದೆ. ಬೆತ್ ಹತ್ತಿರ ಹೋಗಿ ನೋಡಿದಾಗ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಏನಂದ್ರೆ ಅಲ್ಲಿರೋದು ಇವಳ ಗಂಡ ಓವನ್ ಆತ್ಮ ಅಲ್ಲ, ಬದಲಿಗೆ ಅದೊಂದು ಡಿಮೋನ್ ಎಂಟಿಟಿ ಅಂತ ಈಗ ಬೆತ್ಗೆ ಗೊತ್ತಾಗುತ್ತೆ. ಈಗ ಬೆತ್ ಧೈರ್ಯ ಮಾಡಿ ಅಷ್ಟಕ್ಕೂ ಯಾರು ನೀನು, ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ಯಾ ಅಂತ ಕೇಳ್ತಿದ್ದಾಳೆ. ಇಲ್ಲೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ ಗೈಸ್. ಏನಂದ್ರೆ ಮದುವೆ ಆಗಿ ಹಲವಾರು ವರ್ಷಗಳ ಕಳೆದ ನಂತರ ಓವನ್ ತುಂಬಾನೇ ಆಸೆ ಪಟ್ಟು ಲೇಕ್ನ ಪಕ್ಕದಲ್ಲೇ ಮನೆ ಇರಬೇಕು ಅಂತ ಈ ಜಾಗದಲ್ಲಿ ಮನೆಯನ್ನು ಕಟ್ಟಿಸಿರ್ತಾನೆ. ಆದರೆ ಈ ಮನೆಗೆ ಶಿಫ್ಟ್ ಆದ ನಂತರವೇ ಓವನ್ಗೆ ಗೊತ್ತಿರುತ್ತೆ ತನ್ನ ಹೆಂಡತಿಯನ್ನು ಫಾಲೋ ಮಾಡ್ತಾ ಒಂದು ಡಿಮೋನ್ ಎಂಟಿಟಿ ಈ ಮನೆಯನ್ನು ಸೇರಿಕೊಂಡಿದೆ ಅಂತ. ಹೀಗೆ ದಿನಗಳು ಕಳೆದ ಹಾಗೆ ಆ ಡಿಮೋನ್ ಓವನ್ ಅನ್ನ ಪೊಸೆಸ್ ಮಾಡಿ ಅವನನ್ನ ಕಂಟ್ರೋಲ್ ಮಾಡ್ತಾ ತನ್ನ ಹೆಂಡತಿಯನ್ನು ಕೊಲೆ ಮಾಡೋದಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತಿರುತ್ತೆ. ಆದರೆ ಓವನ್ಗೆ ತನ್ನನ್ನು ಪೊಸೆಸ್ ಮಾಡಿರೋ ಆ ಡಿಮೋನ್ ಬಗ್ಗೆ ಗೊತ್ತಾಗ್ತಿದ್ದ ಹಾಗೆ ತನ್ನ ಹೆಂಡತಿನ ಕಾಪಾಡೋದಕ್ಕೆ ಒಂದು ಐಡಿಯಾ ಮಾಡ್ತಾನೆ. ಡಿಮೋನ್ ಎಂಟಿಟಿಗಳಿಂದ ಬಚಾವಾಗೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಬುಕ್ ಸ್ಟೋರ್ಗೆ ಹೋಗಿ ಕೇಡ್ರೋ ಎಂಬ ಆ ಬುಕ್ಕನ್ನು ಪರ್ಚೇಸ್ ಮಾಡಿ ಆ ಪುಸ್ತಕದಲ್ಲಿ ಬರೆದಿರುವ ಐಡಿಯಾ ಪ್ರಕಾರ ನೋಡೋದಕ್ಕೆ ಸೇಮ್ ಅವನ ಮನೆ ರೀತಿ ಇರುವ ಮತ್ತೊಂದು ಮನೆಯನ್ನು ರಿವರ್ಸ್ ಶೇಪ್ನಲ್ಲಿ ಕಟ್ಟಿಸ್ತಾನೆ. ನಂತರ ಆ ಡಿಮೋನ್ ಎಂಟಿಟಿ ಪ್ರತಿ ಸಾರಿ ಪೊಸೆಸ್ ಮಾಡಿ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿ ನನಗೆ ಬಲಿ ಕೊಡು ಅಂತ ಕೇಳಿದಾಗ ನೋಡೋದಕ್ಕೆ ಸೇಮ್ ತನ್ನ ಹೆಂಡತಿ ರೀತಿನೇ ಕಾಣಿಸೋ ಹುಡುಗಿಯರನ್ನ ಆ ಮನೆಗೆ ಕರೆದುಕೊಂಡು ಹೋಗಿ ಅವರನ್ನು ಕೊಲೆ ಮಾಡಿ ಡಿಮನ್ಗೆ ಬಲಿ ಕೊಡ್ತಿರ್ತಾನೆ.
ಆದರೆ ಕೆಲವು ದಿನಗಳ ನಂತರ ಆ ಡೀಮನ್ಗೆ ಗೊತ್ತಾಗಿರುತ್ತೆ ಈತ ಬಲಿ ಕೊಡ್ತಿರೋ ತನ್ನ ಹೆಂಡತಿ ಅಲ್ಲ ಅಂತ. ಹೀಗೆ ಓವನ್ ಹಲವಾರು ಸಾರಿ ಬೇರೆ ಬೇರೆ ಹುಡುಗರನ್ನ ಬಲಿ ಕೊಟ್ಟು ಆ ಡೀಮನ್ಗೆ ಅಮರಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ, ಆದರೆ ಯಾವುದೇ ಯೂಸ್ ಆಗಿರೋಲ್ಲ. ಕೊನೆಗೆ ಆ ಓವನ್ ತಾನಿದ್ರೇನೆ ಅಲ್ವಾ ತನ್ನ ಹೆಂಡತಿನ ಬಲಿ ಕೇಳುತ್ತೆ, ನಾನೇ ಸತ್ತು ಹೋಗ್ತೀನಿ ಅಂತ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾನೆ. ಈಗ ಪ್ರೆಸೆಂಟ್ನಲ್ಲಿ ಇದನ್ನೆಲ್ಲ ಕೇಳಿ ಶಾಕ್ ಆದ ಬೆತ್ ತಕ್ಷಣವೇ ಆ ಮನೆಯಿಂದ ಹೊರಗಡೆ ಓಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದರೆ ಈಗ ಆ ಡೀಮನ್ ಬೆತ್ಲನ್ನು ಪ್ರೊಸೆಸ್ ಮಾಡಿ ಆಕೆ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋ ರೀತಿ ಇನ್ಫ್ಲುಯೆನ್ಸ್ ಮಾಡಿ ಬೋಟ್ ಬಳಿ ಕರೆದುಕೊಂಡು ಹೋಗಿದೆ. ಗೈಸ್, ಇಲ್ಲಿ ನಮಗೆ ಗೊತ್ತಾಗೋದು ಮತ್ತೊಂದು ವಿಷಯವೇನೆಂದರೆ, ಈಗ ಬೆಳಗಾಗಿದ್ರೂ ಕೂಡ ಬೆತ್ಗೆ ತಾನು ಕತ್ತಲಲ್ಲೇ ಇದ್ದೀನಿ ಅನ್ನೋ ರೀತಿ ಆ ಡೀಮನ್ ಕನ್ಫ್ಯೂಸ್ ಮಾಡಿದೆ. ಈಗ ಬೆತ್ ಇನ್ನೇನು ಬೋಟ್ನಲ್ಲಿ ತನ್ನ ತಲೆಗೆ ಶೂಟ್ ಮಾಡಿಕೊಂಡು ಸತ್ತು ಹೋಗ್ತಾಳೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಕ್ಲೇರಾ ಹಾಗೂ ಮೇಲ್ ಬರ್ತಾರೆ. ತಕ್ಷಣ ಕ್ಲೇರಾ ನೀರಿಗೆ ಹಾರಿ ಬೆತ್ಲನ್ನು ಕಾಪಾಡಿ ದಡಕ್ಕೆ ಕರೆದುಕೊಂಡು ಬರ್ತಾಳೆ. ಹೀಗೆ ಬೆತ್ ಬದುಕ್ತಾಳೆ. ಆದರೆ ಸುಧಾರಿಸಿಕೊಂಡು ಮತ್ತೆ ಆ ಬೋಟ್ನ ಕಡೆ ನೋಡಿದಾಗ ಕಪ್ಪು ಬಣ್ಣದ ಡಿಮೋನ್ ಎಂಟಿಟಿ ಅಲ್ಲೇ ಕೂತಿರೋದು ಕಾಣಿಸುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಗೈಸ್. ಈ ಮೂವಿ ಸ್ಟೋರಿ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಗೈಸ್. ಟೇಕ್